ಹೆಲೋ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಬ್ಲಾಗ್ ಮಾಡ್ತಿಲ್ಲ, ಇವತ್ತು ಸರ್ಪ್ರೈಸ್ ಹೊಸದೇನು ಮಾಡಾಕತ್ತೀನಿ ಅಂತಂದರೆ ಅನ್ಬಾಕ್ಸಿಂಗ್ ಮಾಡಾಕತ್ತೀನಿ ಗೈಸ್. ಇವತ್ತು ನನ್ನ ಕಡೆ ಇರೋದು ಇವತ್ತು ಉಲಾನ್ಜಿ RGB ಲೈಟ್. ನನಗೆ NITR ಗಿಫ್ಟ್ ಕೊಟ್ಟಿದ್ರು. ಸೊ ಇದನ್ನ ಅವತ್ತು ಡೆಲಿವರಿ ಆಗಿದ್ದಲ್ಲ, ಸೊ ಇವತ್ತು ಡೆಲಿವರಿ ಆಯಿತು. ಸೊ ಲೈಟ್ ಮಾತ್ರ ನೋಡೋಣ ಹೆಂಗೈತೆ ಹೆಂಗಿಲ್ಲ. ಉಲಾನ್ಜಿ VL120 RGB ಲೈಟ್ ಗೈಸ್. ಈಗ ಉಲಾನ್ಜಿ VL120 RGB ಲೈಟ್ನ ಅನ್ಬಾಕ್ಸಿಂಗ್ ಮಾಡೋ ಸಮಯ ಗೈಸ್. ಫಸ್ಟ್ ಹಿಂಗೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ರೆ ಫಸ್ಟ್ ನಮಗೆ ಕಾಣ್ತಾ ಇರೋದು ಬಾಕ್ಸಲ್ಲಿ ಇಲ್ಲಿ ನೋಡಿ, ಒಂದು ಕೇಬಲ್, ಆಮೇಲೆ ಒಂದು ಟ್ರೈಪಾಡ್ ಸ್ಟ್ಯಾಂಡ್, ಟ್ರೈಪಾಡಿಗೆ ಫಿಕ್ಸ್ ಮಾಡೋಕ್ಕೆ ಇದು ಸ್ಟ್ಯಾಂಡ್, ಡಬಲ್ ಸ್ಕ್ರೂ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಸೊ ಈ ಥರ ಇದೆ. ಇದಾದಮೇಲೆ ಕಮಿಂಗ್ ಟು ಆರ್ ಒನ್ ಆ್ಯಂಡ್ ಓನ್ಲಿ ಪ್ರಾಡಕ್ಟ್ ಗೈಸ್, ಉಲಾನ್ಜಿ ಲೈಟ್. ಸೊ ಉಲಾನ್ಜಿ ಲೈಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀವಿ. ಕವರಲ್ಲಿ ಕೊಟ್ಟಿದ್ದಾರೆ, ಇದು ಕವರಲ್ಲಿ ಲೈಟು. ಮತ್ತು ಇದಾದಮೇಲೆ ಇಲ್ಲೋದು ಉಲಾನ್ಜಿ ಏನು ಕಸ್ಟಮರ್ ಕೇರ್ ಬುಕ್ಕು ಮತ್ತು ಗೈಡೆನ್ಸ್ ಬುಕ್ಕು. ಸೊ ಇಷ್ಟೇ ಗೈಸ್, ಇದೇನು ಆಮೇಲೆ ಯೂಸ್ ಆಗುತ್ತೆ ಒಂದೊಂದು ಸತೆ. ಸೊ ಈಗ ಲೈಟ್ನ ಅನ್ಬಾಕ್ಸ್ ಮಾಡೋಣ. ಸೊ ಲೈಟ್ನ ಅನ್ಬಾಕ್ಸ್ ಮಾಡಿದರೆ ಇಲ್ಲಿಂದ ತೋರಿಸ್ತೀನಿ. ಟಾಡಾ ನೋಡ್ರಿ ಗೈಸ್, ಇದೆ ಲೈಟು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ LED ಪ್ಯಾನಲ್ ಇದೆ, LED ಪ್ಯಾನಲು. ಆಮೇಲೆ ಇದು ಜಸ್ಟ್ ಕಲರಿಗೆ ಯಾವ್ಯಾವ ಕಲರು ಯಾವ್ಯಾವ ನಂಬರ್ಸಲ್ಲಿ ಬರುತ್ತೆ ಅಂತೇಳಿ ಜಸ್ಟ್ ಒಂದು ರೆಫರೆನ್ಸ್ ಕೊಟ್ಟಿದ್ದಾರೆ. ಅದಾದಮೇಲೆ ಇದು ಓಕೆ ನೈಸ್. ಇದು ಮೇಲೆ ಒಂದು ರಬ್ಬರ್ದು ಕೇಸ್ ಕೊಟ್ಟಿದ್ದಾರೆ ಗೈಸ್. ಲೈಕ್ ಇನ್ ಕೇಸ್ ನಮಗೆ ಲೈಟಿಂದು ಜಾಸ್ತಿ ಇಂಟೆನ್ಸಿಟಿ ಬೇಡ ಅಂದರೆ ಸೊ ರಬ್ಬರ್ ಇದ್ದು. ಸೊ ರಬ್ಬರ್ ಕ್ವಾಲಿಟಿನೂ ಚೆನ್ನಾಗಿದೆ, ನೋಡ್ಬೋದು ಸ್ಟ್ರೆಂತ್ ಹೆಂಗಿದೆ ಅಂತೇಳಿ. ಸೊ ಇದಾದ್ಮೇಲೆ ಬರೋದು ಒಂದನ್ನು ಓನ್ಲಿ ಪ್ರಾಡಕ್ಟ್ ಗೈಸ್, ಇದೇ ಉಲಾನ್ಜಿ ಲೈಟ್. ಇಲ್ಲಿರೋದು ಬ್ಯಾಕ್ಗ್ರೌಂಡಲ್ಲಿ ಬ್ಯಾಕಲ್ಲಿ ಒಂದು LED ಸ್ಕ್ರೀನ್ ಇದೆ. ಅದಾದಮೇಲೆ ಇಲ್ಲಿ Type-C ಪೋರ್ಟ್ ಇದೆ. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಪವರ್ ಆನ್ ಬಟನ್. ಇಲ್ಲಿ 2 ಸ್ಕ್ರಾಲಬಲ್ ಮೂವ್ಸ್ ಇದ್ದಾವೆ, ಸ್ಕ್ರಾಲಬಲ್ ಬಟನ್ಸ್ ಇದ್ದಾವೆ. ಸೊ ಇದು ಮೇಲೆ ಕೆಳಗೆ ಆಗುತ್ತೆ, ಇದೂ ಹಿಂಗೆ ಸ್ಕ್ರಾಲ್ ಆಗುತ್ತೆ ಗೈಸ್. ಆಮೇಲೆ ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮದು ಟ್ರೈಪಾಡ್ ಸ್ಟ್ಯಾಂಡ್ ಥರ ಫಿಕ್ಸ್ ಮಾಡೋಕ್ಕೆ ಈ ಥರ ಕೊಟ್ಟಿದ್ದಾರೆ. ಈ ಥರ ಫಿಕ್ಸ್ ಮಾಡ್ಬೋದು, ಇದರಲ್ಲಿ ಈ ಥರ ಫಿಕ್ಸ್ ಮಾಡಿ ಈ ಥರ ಹಿಡ್ಕೋಬೋದು. ಸೊ ಈಗ ಲೈಟ್ನ ಆನ್ ಮಾಡೋ ಸಮಯ. ಫಸ್ಟಿಗೆ ಲೈಟ್ನ ಆನ್ ಮಾಡೋಣ. ಸೊ ಲೈಟ್ನ ಆನ್ ಮಾಡ್ಬೇಕಂದ್ರೆ ಇಲ್ಲಿ ಪವರ್ ಆನ್ ಬಟನ್ ಇದೆ, ಪವರ್ ಆನ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಕಾಣ. ಇಲ್ಲಿ ಈಗ ಸದ್ಯಕ್ಕೆ ಪಾರ್ಟಿ ಲೈಟ್ ಇದೆ. ಇಲ್ಲಿ ನೋಡ್ತಿರ್ಬೋದು ಡಿಸ್ಪ್ಲೇ ಲೈಟ್ 0% ಇಂಟೆನ್ಸಿಟಿ 0% ಇಟ್ಟಿದ್ದೀನಿ. ಸೊ ಈಗ ಇನ್ಕ್ರೀಸ್ ಮಾಡಿದ್ರೆ ಲೈಟ್ ಇಂಟೆನ್ಸಿಟಿನ ಇನ್ಕ್ರೀಸ್ ಆಗ್ತಿದೆ ನೋಡ್ರಿ. ಲೈಟ್ ಸೆಟಪ್ ನಂದು ಚೆನ್ನಾಗಿ ಕಾಣ್ತಿದ್ದಾನ. ಆಮೇಲೆ ಇಲ್ಲಿ ಇದರಲ್ಲಿ ಮೋಡ್ಸ್ ಇದೆ ಗೈಸ್. ಇಲ್ಲಿ ಫಾಲ್ಟ್ ಪಲ್ಸಿಂಗ್ ಮೋಡು, ಆಮೇಲೆ ಸ್ಟ್ರೋಬ್ ಮೋಡು, ಪಲ್ಸೇಟಿಂಗ್ ಮೋಡು, ಫಾಲ್ಟ್ ಮೋಡು, ಪಾರ್ಟಿ ಮೋಡು, ಕ್ಯಾಂಡಲ್ ಮೋಡು, ಆಮೇಲೆ TV ಮೋಡು, ಫೈರ್ ವರ್ಕ್ಸ್ ಅಂತೇಳಿ ಇಷ್ಟೊಂದೆಲ್ಲ ನಿಮಗೆ ಆಪ್ಷನ್ಸ್ ಇದೆ. ಎಷ್ಟು ಆಪ್ಷನ್ಸ್ ಇದೆ ಗೈಸ್, ನಾನೇ ನೋಡಿ ಶಾಕ್ ಆದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಷ್ಟು ಆಪ್ಷನ್ಸ್ ಫಸ್ಟಿಗೆ ನನಗೆ ಗೊತ್ತಾಗಲಿಲ್ಲ. ಫಸ್ಟಿಗೆ ಇಲ್ಲಿ ನೋಡ್ರಿ, ಇದು ಮಾಮೂಲು 4300K ನಿಟ್ಸ್ ಇದ್ರದ್ದು ಲೈಟ್ಸ್. ಆಮೇಲೆ ಇದು 37% ಇಂಟೆನ್ಸಿಟಿ ಐತೆ. ಇದು ಕೆಳಗಿಂದು ಇಂಟೆನ್ಸಿಟಿ ಅಡ್ಜಸ್ಟ್ ಮಾಡ್ಕೊಳಕ್ಕೆ. ಈಗ ಹಿಂಗೆ ಜಾಸ್ತಿ ಮಾಡಿದ್ರೆ ಜಾಸ್ತಿ ಇಂಟೆನ್ಸಿಟಿ ಆಗುತ್ತೆ, ಹಿಂಗೆ ಕಡಿಮೆ ಮಾಡಿದ್ರೆ ಕಡಿಮೆ ಇಂಟೆನ್ಸಿಟಿ ಆಗುತ್ತೆ. ಬ್ಯಾಕ್ಗ್ರೌಂಡಲ್ಲಿ ನೋಡ್ತಿರ್ಬೋದು. ಸೊ ಇದು ವೈಟ್ ಲೈಟನ್ನು ಚೇಂಜ್ ಮಾಡ್ಕೋಬೋದು. ಲೈಟು ನಿಮಗೆ ವೈಟ್ ಬೇಕಂದರೆ ಮೇಲೆ ಅನ್ಬೇಕು, ಈಗ ವೈಟ್ ಲೈಟ್ ಚೇಂಜ್ ಆಯಿತು. ಬೇಡ ಡಾರ್ಕ್ ಸ್ವಲ್ಪ ವಾರ್ಮ್ತ್ ಬೇಕಂದರೆ ಈ ಥರ ಮಾಡ್ಕೋಬೇಕು. ಸೊ ವಾರ್ಮ್ತ್ ಲೈಟ್ ಬಂತು ನೋಡಿ, ಆರೆಂಜಿಶ್ ಕಲರ್ ಆಯ್ತಲ್ವಾ. ಸೊ ಈ ಥರ ಆರೆಂಜಿಶ್ ಕಲರ್, ಈ ಥರ ವಾರ್ಮ್ತ್ ಬರುತ್ತೆ. ಸೊ ಇದರಲ್ಲಿ ಇನ್ನಷ್ಟು ಆಪ್ಷನ್ಸ್ ಇದ್ದಾವೆ. ಇನ್ನಷ್ಟು ಆಪ್ಷನ್ಸ್ ಅಂದರೆ H ಲೈಟು, ಅದಾದಮೇಲೆ ಈ ಥರ H ಲೈಟ್ ಬರುತ್ತೆ. ಅದಾದಮೇಲೆ ಈ ಥರ ಸ್ಯಾಚುರೇಷನ್ ಕಂಟ್ರೋಲ್ ಮಾಡ್ಕೋಬೋದು. ಆಮೇಲೆ TV ಮೋಡು, ಅವೆಲ್ಲ ಮೋಡ್ಸ್ ಇದ್ದಾವೆ. TV ಮೋಡ್, ಫೈರ್ ವರ್ಕ್ ಮೋಡ್, ಲೈಟ್ನಿಂಗ್ ಮೋಡ್ ಅಂತಿದೆ. ಆಮೇಲೆ ಫೈರ್ ಎಂಜಿನ್ ಮೋಡ್ ಅಂತಿದೆ. ಆ್ಯಂಬುಲೆನ್ಸ್ ಮೋಡೂ ಇದೆ, ವಾವ್. ಆಮೇಲೆ ಕಾಪ್ ಕಾರ್, ಪೊಲೀಸ್ ಕಾರ್ ಲೈಟ್ ಇರುತ್ತಲ್ಲ ಗೈಸ್, ಆ ಥರ ಲೈಟ್ ಇದೆ ನೋಡಿ. ಬ್ಯಾಕ್ಗ್ರೌಂಡ್ ಕಾಣಿಸ್ತಿದಲ್ಲ, ಇದ್ರದ್ದು ಇಂಟೆನ್ಸಿಟಿ ಮಾತ್ರ ಭಾಳ ಇದೆ ಗೈಸ್. ಇದಾಕಿ ಯೂಸ್ ಮಾಡೋಣ ಅನ್ಸುತ್ತೆ. ಇದಾಕಿ ಯೂಸ್ ಮಾಡಿದರೆ ನೋಡ್ರಿ ಈ ಥರ ಕಾಣುತ್ತೆ ಇಂಟೆನ್ಸಿಟಿ ಗೈಸ್. ಮತ್ತು ಇದಾದಮೇಲೆ ಇಲ್ಲಿರೋದು ಕಾಪ್ ಕಾರು ಮತ್ತು ಆ್ಯಂಬುಲೆನ್ಸು, ಆಮೇಲೆ HSI ಫಾಸ್ಟ್ ಲೈಟು, ಆಮೇಲೆ HSS ಸ್ಲೋ ಅಂದರೆ ಫಾಸ್ಟ್ ಸ್ಲೋ, ಲೈಕ್ ಫೇಡ್ ಆಗೋದು ಫಾಸ್ಟ್ ಸ್ಲೋ ಆಗುತ್ತೆ ಬೇರೆ ಕಲರಿಗೆ. ಅದಾದಮೇಲೆ ಇಲ್ಲಿ ಬ್ಲೂ ಫ್ಲ್ಯಾಶ್ ಅಂತೈತೆ, ಬ್ಲೂ ಕಲರ್ ಫ್ಲ್ಯಾಶ್ ಬರುತ್ತೆ. ಆಮೇಲೆ ಗ್ರೀನ್ ಕಲರ್ ಫ್ಲ್ಯಾಶ್ ಇದೆ, ಗ್ರೀನ್ ಕಲರ್ ಫ್ಲ್ಯಾಶ್ ಗೈಸ್ ಇದು. ಇದಾದಮೇಲೆ ರೆಡ್ ಕಲರ್ ಫ್ಲ್ಯಾಶ್, ಈ ಥರ ರೆಡ್ ಕಲರ್ ಫ್ಲ್ಯಾಶ್.
ಇದ್ರಲ್ಲಿ ಭಾಳಷ್ಟು ಆಪ್ಷನ್ಸ್ ಇದೆ ಗೈಸ್, ಎಲ್ಲ ಮಸ್ತ್ ಐತೆ ಲೈಟ್. H&L ಅಂತೇಳಿ ಬೀಮ್ ಲೈಟ್ ಅಂದೈತೆ, ಇದು ಚೆನ್ನಾಗೈತೆ. ಅದಾದಮೇಲೆ ಎಮರ್ಜೆನ್ಸಿ, ಇದು ಎಮರ್ಜೆನ್ಸಿ ಕೇಸ್ ಒಳಗೆ ಯಾರಿಗಾದ್ರೂ ಹಿಂಗೆ ತೋರ್ಸೋಕ್ಕೆ, ಹಿಂಗೆ ಹಾಯ್ ಗಾಯ್ಸ್ ಎಮರ್ಜೆನ್ಸಿ ಹೆಲ್ಪ್ ಮಾಡಿರಿ ಅಂತೇಳಿ ಹಿಂಗೆ ತೋರ್ಸೋಕ್ಕೆ, ಹೆಲ್ಪ್ ಮಾಡಿರಿ ಅಂತೇಳಿ ಹಿಂಗೆ ತೋರ್ಸೋಕ್ಕೆ. ಅದಾದಮೇಲೆ ಪಪ್ರಾಜಿ ಗೈಸ್, ಪಪ್ರಾಜಿ ಯಾರನ್ನ ಪಪ್ರಾಜಿ ಬಂದು ಫೋಟೋ ತೆಗಿತಿದ್ರೆ ಬೇಡ ಸಾಕು ನಿದ್ರೆ ಸಾಕು ತೆಗಿಬೇಡಪ್ಪ ಅಂತ ನಂಗೆ ಮಾಡೋಕ್ಕೆ. ಸೊ ಇದು ಪಪ್ರಾಜಿ ಸ್ಟೈಲು. ಇದಾದಮೇಲೆ ನೆಕ್ಸ್ಟ್ ಬರೋದು ಇಲ್ಲಿ RGB ಸ್ಟ್ರೋಬ್ ಅಂತೇಳಿ, RGB ಸ್ಟ್ರೋಬ್. ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಕಾಣಿಸ್ತಿದೆ ಅಲ್ಲ ನಿಮಗೆ, ಈ ಬ್ಯಾಕ್ಗ್ರೌಂಡಲ್ಲಿ ಲೈಟ್ ಕಾಣಿಸ್ತಿದೆ, ಇದೇ ಥರದ್ದು ಇದು RGB ಸ್ಟ್ರೋಬ್ ಗೈಸ್. ಇದ್ರದ್ದು ಇಂಟೆನ್ಸಿಟಿ ಮಾತ್ರ ಏನಿದೆಲ್ಲ ಗೈಸ್ ಲೈಟಿಂದು, ವಾ ಸೈಕ್ ಸೂಪರ್ ಇಂಟೆನ್ಸಿಟಿ ಗೈಸ್, ಮಸ್ತ್ ಇದೆ. ಅದಾದಮೇಲೆ ಇಲ್ಲಿ ಸ್ಟ್ರೋಬ್ ಎಫೆಕ್ಟ್ ಹಿಂಗೆ ಡಿ ಜೆ ಥರ ಡಿ ಜೆ ಥರ ಮಾಡೋಣ ಗೈಸ್. ಅದಾದಮೇಲೆ ಇಲ್ಲಿ ಪಲ್ಸೇಟಿಂಗ್ ಅಂತಂದರೆ ಈ ಥರ ಇಂಟೆನ್ಸಿಟಿ ಜಾಸ್ತಿ ಆಗೋದು, ಈ ಥರ ಜಾಸ್ತಿ ಆಗುತ್ತೆ ಮತ್ತು ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ, ಈ ಥರ ಪಲ್ಸೇಟಿಂಗು. ಅದಾದಮೇಲೆ ಬರೋದು ಇಲ್ಲಿ ಫಾಲ್ಟ್ ಬಲ್ಪ್ ಅಂತೇಳಿ, ಲೈಕ್ ಯಾವ್ದಾದ್ರು ಬಲ್ಪ್ ಕೆಟ್ಟೋಗಿರುತ್ತಲ್ಲ, ಆ ಕೆಟ್ಟೋಗಿರೋದು ಬಲ್ಪ್ ಹೆಂಗೆ ಬರುತ್ತೆ ಲೈಟ್ ಆ ಥರ. ಲೈಕ್ ಇದು ಮೋಸ್ಟ್ಲಿ ಯೂಸ್ ಆಗೋದು ಸಿನಿಮಾಟೋಗ್ರಾಫರ್ಸಿಗೆ, ನಂತರ ಅವರಿಗೆ. ಆಮೇಲೆ ಮತ್ತೆ ಏನಾದರೂ ಸ್ಟುಡಿಯೋ ಇಟ್ಕೊಂಡು ಒಂದು ಸಣ್ಣ ಲೈಟ್ ಯೂಸ್ ಆದರೆ ಸಾಕಪ್ಪ ಅಂತ ಅನ್ನೋರಿಗೆ. ಮತ್ತು ಲೈಟಿಂದ ಭಾಳ ಯೂಸ್ಫುಲ್ ಗೈಸ್. ಒಂದು ವಿಡಿಯೋ ಮಾಡ್ಬೇಕಂದ್ರೆ ಲೈಟಿಂದ ಎಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ, ನಾನು ಮುಂಚೆ ಮಾಡ್ತಿದ್ದೆ ಲೈಟಿನ ವಿಡಿಯೋಸ್ ಮಾಡ್ಬೇಕಾದ್ರೆ ಲೈಟ್ ಭಾಳ ಕಡಿಮೆ ಇರ್ತಿತ್ತು. ಸೊ ಅದಕ್ಕೇನು ಯೂಸ್ ಮಾಡ್ತಿದ್ದೆ ನಾನು, ಲ್ಯಾಂಪ್ ಯೂಸ್ ಮಾಡ್ತಿದ್ದೆ, ನಮ್ಮ ಮನೆ ಟೇಬಲ್ ಆಗಿರೋ ಲ್ಯಾಂಪ್. ಸೊ ಅದನ್ನು ನೋಡಿ NIT ಅವರು ಇದನ್ನು ಗಿಫ್ಟ್ ಮಾಡ್ಯಾರೆ. ಏನಿದು ಉಲಾನ್ಜಿ V120 RGB ಲೈಟ್. ಸೊ ಇಷ್ಟೇ ಗೈಸ್ ಇವತ್ತಿನ ವಿಡಿಯೋ. ಈ ಚೆನ್ನಾಗಿದೆ ಲೈಟು, ಭಾಳ ಹೆಲ್ಪ್ಫುಲ್ ಆಗುತ್ತೆ, ಚೆನ್ನಾಗಿ ಯೂಸ್ ಮಾಡ್ಕೊತೀನಿ. ಆಮೇಲೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಬರ್ತೈತೆ, ಎಲ್ಲ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾವೆ ಯೂಟ್ಯೂಬಾಗ, ನೋಡ್ಕೊಂತೀರಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮರಿಬೇಡ್ರಿ. ಆಮೇಲೆ ಇನ್ನೇನಪ್ಪ ಅಂತಂದರೆ ಇದ್ರದ್ದು ಫೋಟೋಸ್ ಕ್ಯಾಪ್ಚರ್ ಮಾಡ್ತೀವಿ, ಇದರಿಂದ ಫೋಟೋಸ್ ಹೆಂಗೆ ಬರ್ತಾವೆ ಲೈಟ್ ಇಟ್ಕೊಂಡು ಅಂತೇಳಿ ಕ್ಯಾಪ್ಚರ್ ಮಾಡಿ ತೋರಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ನೈಟ್ ಗಾಯ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.